ಖಂಡಿತ ನಾವು ಪ್ರೋಗ್ರೆಸ್ ಆಗ್ತೀವಿ. ಎಸ್, ಡಾಕ್ಟರ್ RS ಸೂರ್ಯನಾರಾಯಣ ಶೆಟ್ಟಿ ಅವರೇ, 87ರಲ್ಲಿಯೂ ಭತ್ತದ ಉತ್ಸಾಹ. ಏನು ಮೂಲ ಸೆಲೆ ಅಥವಾ ಕಾರಣ? ಅದು ಏನಂದ್ರೆ ನಾವು ಹಳ್ಳಿಲಿ ಹುಟ್ಟಿ ಮೊದ್ಲಿಂದಲೂ ಕಷ್ಟ ಬಿದ್ದು ಕೆಲಸ ಮಾಡಿ, ಆಮೇಲೆ ನಾನು ಓದುವಾಗ 8th ಸ್ಟ್ಯಾಂಡರ್ಡ್ ಇತ್ತು ಅಷ್ಟೇ, ಅದಕ್ಕಿಂತ ಏನು ಓದಕ್ಕೆ ಅನುಕೂಲವೇ ಇರ್ಲಿಲ್ಲ. ಆವಾಗ ನಾನು ಇಲ್ಲ 7 ಮೈಲಿ ನಡ್ಕೊಂಡು ಹೋಗ್ಬೇಕು. ಆಗಿನ ಕಾಲದಲ್ಲಿ ಬಸ್ಸುಗಳು ಇರ್ತಿರ್ಲಿಲ್ಲ. ಹೋಗಿ SSLC ಮಾಡೋಣ ಅಂತ. ಆವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೈಸ್ಕೂಲಿಗೆ ಸೇರಿದೆ. ಆವಾಗ ನನಗೆ ಒಂದು ಎಷ್ಟು ಅನುಭವ ಆಯ್ತು ಅಂದ್ರೆ, ನಾವು ಹೈಸ್ಕೂಲ್ ಮುಗಿಸೋ ತನಕಲ್ಲೂ ಕೆಲಸ ಮಾಡ್ತಾ ಇದ್ವಿ ಅವ್ರ ಅಂಗಡಿನಲ್ಲಿ. ಅದು ವೆರಿ ಇಂಪಾರ್ಟೆಂಟ್. ಈಗ ನಾನು ಈ ಏಜ್ ಆದ್ರೂ, ಈಗ ಈ ಏಜ್ ನಲ್ಲಿನೂ ಬೆಳಿಗ್ಗೆ ಎದ್ದು ಜಪ ಮಾಡ್ತೀನಿ, ಮತ್ತೆ ಯೋಗ ಮಾಡ್ತೀನಿ, ಎವ್ರಿ ಡೇ ಯೋಗ ಮಾಡ್ತೀನಿ. ಅದೆಲ್ಲ ರೂಢಿ ಇಟ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಾವು ಏಜ್ ಈಸ್ ಎ ಫಿಗರ್ ಅಂತೀವಿ ನೋಡಿ, ಹಂಗೆ ಅದು ಸುಮ್ಮನೆ ಅದೊಂದು ಫಿಗರ್ ಅಷ್ಟೇ. ನಾವು ಎಷ್ಟು ಆಕ್ಟಿವ್ ಆಗಿದ್ದು ನಮ್ಮ ಏನು ನಮ್ಗೆ ಏನು ಅಚೀವ್ ಮಾಡ್ಬೇಕು ಅನ್ನೋದು ಡಿಟರ್ಮಿನೇಷನ್ ಇದ್ರೆ ಖಂಡಿತ ನಾವು ಮುಂದುವರಿಕ್ ದಾರಿ ಆಗುತ್ತೆ. ಈಗ ಅದು ಈಗ ಏನಾಗ್ಬಿಟ್ಟಿದೆ ನೋಡಿ, ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದೇ ಆಗ್ಬಿಟ್ಟಿದೆ ಅಲ್ವಾ ಬಹಳ ಜನಕ್ಕೆ. ಎಕ್ಸರ್ಸೈಸ್ ಇಲ್ಲ, ಓಡಾಡೋದು ಇಲ್ಲ, ಸ್ಪೋರ್ಟ್ಸ್ ಇಲ್ಲ, ಹಂಗಾಗಿ ಕೂತ್ಬಿಟ್ಟಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ನನ್ಗಂತೂ ನೀವು ಅನೇಕ ವ್ಯಕ್ತಿಗಳಿಗೆ ಉದಾಹರಣೆ ಆಗಬಲ್ರಿ. ಹಾಗಾಗಿನೇ ನಿಮ್ಮನ್ನ ಡೀಟೈಲ್ ಆಗಿ ನಾನು ಸಾಧಕರ ಚಂದನ ಕೃತಿಯಲ್ಲಿ ಪರಿಚಯ ಮಾಡಿದ್ದೇನೆ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಚಂದನಕ್ಕೆ ಸಂದರ್ಶನ ಮಾಡಿದ 1 ಅಥವಾ 2 ವಿಡಿಯೋಗಳು ಲಭ್ಯ ಇದೆ. ದಯಮಾಡಿ ಎಲ್ಲರೂ ವೀಕ್ಷಕರು ಗಮನಿಸಿ ಅಂತ ಹೇಳ್ತೇನೆ. ಎಸ್ ಸರ್, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಹೌದು, 14ನೇ ತಾರೀಕು. ಹೌದು, ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ ಗಾದೆ ಇದೆ. ಈ ಒಳ್ಳೆ ಮಾತಾಡೋದು, ಈಗ ನಾನು ನಿಮ್ಮನ್ನ ಮಾತಾಡ್ಬೇಕಾರೆ ಏನ್ ಸರ್ ಮಾತೆಲ್ಲ ಹೆಂಗೆ ಫಿಲ್ಟರ್ ಮಾಡಿ ಯಾವ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಿರಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಇದು ಈಗ ನಮ್ಮ ಲೈಫಲ್ಲಿ ಈ ಪ್ರತಿಯೊಬ್ಬರ ಜೀವನದಲ್ಲಿ ಅನೇಕ ಘಟನೆಗಳು ನಡೆದೋಗಿರುತ್ತೆ. ಅವೆಲ್ಲ ನೀವು ಕ್ವಶನ್ ಈಗ ಪ್ರಶ್ನಿಸ್ತಿರಲ್ಲ, ಆವಾಗ ನಮ್ಗೊಂಥರ ಸ್ಟಿಮ್ಯುಲೇಷನ್, ಅದು ವಂಡರ್ಫುಲ್ ಸ್ಟಿಮ್ಯುಲೇಷನ್. ಪರ್ಟಿಕ್ಯುಲರ್ಲಿ ನಮ್ಮಂತ ಏಜ್ ಗ್ರೂಪ್ನವ್ರಿಗೆ ಸ್ಟಿಮ್ಯುಲೇಷನ್ ಬೇಕೇ ಬೇಕು. ಆವಾಗ ಅವನ್ನೆಲ್ಲ ಈಚೆ ಬರಂಗ್ ಮಾಡ್ತೀರಾ. ಅದನ್ನ ಎಷ್ಟೋ ಜನ ಆ ವಿಚಾರಗಳಲ್ಲಿ ತಿಳ್ಕೋಬಹುದು. ಆಮೇಲೆ ಸೊಸೈಟಿಗೆ ನಾವು ಏನ್ ಮಾಡ್ಬೋದಪ್ಪ ಅನ್ನೋದನ್ನು ಬಹಳ ಮುಖ್ಯ. ಯಾಕೆಂದ್ರೆ ಈಗ ನಾವು ರೆಡಿಮೇಡ್ ಡಾಕ್ಟರ್ ಆಗ್ಬಿಟ್ಟು ಹೋಗ್ಬಿಟ್ವಿ ಇಂಗ್ಲೆಂಡ್ಗೆ. ನಮ್ಮ ದೇಶಕ್ಕೆ ನಾನು ಏನ್ ಮಾಡಿದ್ದೀನಿ ಅನ್ನೋದು ಒಂದ್ಸಲ ಕ್ವಶನ್ ಬಂತು ನನಗೆ. ಆವಾಗ ನನಗೆ ಪರಿಚಯ ಆಯ್ತು ಜಪಾನಂದ ಸ್ವಾಮಿಗಳು. ಅವ್ರನ್ನ ಇನ್ವೈಟ್ ಮಾಡಿದೆ. ಪಾವಗಡದ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ. ಹೌದು ಹೌದು, ಅವರೇ ತಮ್ಮನ್ನ ನನಗೆ ಪರಿಚಯಿಸಿದ್ದು. ಕರೆಕ್ಟ್. ಅವರೇ ಹೇಳ್ಬಿಟ್ಟು ಡಾಕ್ಟರ್ ಬಂದಿದ್ದಾರೆ ಮಾತಾಡಿ ಅಂತ. ಅವ್ರನ್ನ ಫಂಡ್ ರೈಸ್ ಮಾಡಿ, ನಾನು ರೋಟರಿ ಮೆಂಬರ್ ಬೇರೆ ಆಗಿದ್ದೆ, ಇಂಡಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೆ. ಆವತ್ತು ಶುರು ಮಾಡಿದ್ದು ನನ್ನ ಯಾವ ರೀತಿ ನಮ್ಮ ದೇಶಕ್ಕೆ ನಾನು ಋಣ ತೀರಿಸ್ಬೋದು ಅನ್ನೋದು ಬಂದಿದ್ದ ಪಶ್ಚಿಮದಿಂದ ಇವತ್ತಿನ ದಿನ ನೋಡಿ, ಸ್ವಾಮೀಜಿಗಳು 35,000 ಕ್ಯಾಟ್ರಾಕ್ಟ್ಸ್ ಫ್ರೀ ಆಗಿ ಮಾಡಿಸಿದ್ದಾರೆ. ಮತ್ತೆ ಸುಧಾಮೂರ್ತಿ ಅವರು 3 ಫ್ಲೋರ್ದು ದೊಡ್ಡದು ಐ ಹಾಸ್ಪಿಟಲ್ ಕಟ್ಸಿದ್ದಾರೆ. ಈಗ ನಾವು ಚಿಕ್ಕದಾಗಿ ಕಟ್ಸಿದ ಐ ಹಾಸ್ಪಿಟಲ್ ನಾವು ENT ಹಾಸ್ಪಿಟಲ್ ಮಾಡಿದ್ವಿ. ಆ ರೀತಿ ನಾವ್ ಯಾವಾಗ್ಲೂ ನಾವು ಓದ್ಬಿಟ್ಟು ಸುಮ್ನೆ ಕೂತ್ಕೊಂಡು ನನ್ನ ಸಂಸಾರ, ನಮ್ಮ ಮನೆ, ನಮ್ಮ ಮಠ ಅನ್ನೋದಕ್ಕಿಂತ ಸೊಸೈಟಿಗೆ ನಾನು ಏನ್ ಮಾಡ್ಬೋದು, ಸೊಸೈಟಿ ನನ್ನ ಈ ನಮ್ಮ ದೇಶ ನನ್ನ ಓದಿಸಿದೆ, ಅಲ್ಲಿ ರೆಡಿಮೇಡ್ ಆಗುವ ಡಾಕ್ಟರ್ ಇದೆ ಅನ್ನೋದು ನನಗೆ ಬಹಳ ಆಸೆ ಇತ್ತು. ಅಟ್ಲೀಸ್ಟ್ ಹಳ್ಳಿ ಸೇವೆ ಅಂತ ಒಂದ್ ಸ್ವಲ್ಪ ಮಾಡಿದ್ನಲ್ಲ, ಅಷ್ಟೇ ಸಂತೋಷ ನನಗೆ, ಅಲ್ವಾ? ಬ್ಯಾಂಕಲ್ಲಿ ದುಡ್ಡಿರೋದಲ್ಲ ಜಯಪ್ರಕಾಶ್ ಅವರೇ, ಮನಃಶಾಂತಿ. ಮನಃಶಾಂತಿ. ಆದ್ರೂ ನಿಮ್ ಪಾಡಿಗೆ ನೀವು ಸರ್ಕಾರಿ ಸೇವೆ, ವೈದ್ಯಕೀಯ ಸೇವೆ ಮಾಡ್ಕೊಂಡಾಗ ಎಲಿಜಬೆತ್ ರಾಣಿ ಕರೆದ್ಬಿಟ್ಟು ಗೌರವಿಸ್ತಾರೆ ಅಂದಾಗ ಆ ಕ್ಷಣ ಹೇಗಿತ್ತು? ಅದು ಯಾವಾಗ್ಲೂ ನನ್ನ ವೈಫ್ ಅಂತೂ, ನಾನು 30 ವರ್ಷ ಕೆಲಸದಲ್ಲಿ ಸುಮಾರು 2-3 ಸಲ ಫೋನ್ ಮಾಡಿರ್ಬೋದು. ಯಾಕೆಂದ್ರೆ ಯಾವ ಪ್ರೊಸೀಜರ್ ಮಾಡ್ತಿರ್ತಾನೋ, ಯಾವ ಪೇಷಂಟ್ ಜೊತೆಲಿ ಇದ್ ಮಾಡ್ತೀನೋ ಅಂತ.
ಒಂದ್ಸಲ ನಾನು ಮೆಡಿಕಲ್ ಮೀಟಿಂಗ್ ನಲ್ಲಿದ್ದೆ, ಇವತ್ತೇ ಥರ್ಸ್ಡೇ ನೋಡಿ, ಸೇಮ್ ಡೇ. ಅಲ್ಲಿ ಒಂದ್ಸಲ ಸ್ವಿಚ್ ಬೋರ್ಡ್ ನೋಡಿ ಹೇಳಿದ್ರು, ನಿಮ್ ಮಿಸಸ್ ಮಾತಾಡ್ಬೇಕು ಅಂತ ಇದ್ದಾರೆ ಅಂತ ಕನೆಕ್ಟ್ ಮಾಡಿದ್ರು. ಅವಳು ಹೇಳಿದ್ರು 10 ಡೌನಿಂಗ್ ಸ್ಟ್ರೀಟ್ ಅಂದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ UK ಇರೋದು, ಅದು ಅಲ್ಲಿಂದ ಒಂದು ಲೆಟರ್ ಬಂದಿದೆ ಅಂತ ಹೇಳಿದ್ಲು. ಅದಕ್ಕೆ ನಾನಂದೆ ತಮಾಷೆಗೆ, ಏನಮ್ಮ ನಾನೇನ್ ತಪ್ಪು ಮಾಡಿದೆ ಡಿಪೋರ್ಟ್ ಮಾಡೋದಕ್ಕೆ ಅಂತ ಕೇಳ್ದೆ. ಇಲ್ಲ ಓದಿದ್ದೀನಿ. ಈಗ ಜಾನ್ ಮೇಜರ್ ಅವರು ನಿಮ್ಮ ಒಂದು ಸೇವೆ ಇಲ್ಲಿ ಮಾಡಿರೋದು ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಸೇವೆ ರೆಕಗ್ನಿಷನ್ಗಾಗಿ ಮಹಾರಾಣಿಯವ್ರಿಗೆ ಪತ್ರ ಬರಿತೀವಿ. ಆ ಪತ್ರ ಅವರು ಒಪ್ಪಿದರೆ ನೀವು ಹಾನರ್ ತಗೊಳಕ್ ಹೋಗ್ತೀರಾ, ನೀವು ಯಾರ ಹತ್ರನು ಡಿಸ್ಕಸ್ ಮಾಡಬಾರ್ದು ಅಂತ ಪೊಲೈಟ್ನೆಸ್ ಇದೆ ಅಲ್ಲಿ ನೋಡಿ. ಅವರ ಸೆಕ್ರೆಟರಿ ಕೆಳಗಡೆ ಏನ್ ಬರ್ದಿದ್ದಾರೆ ಅಂದ್ರೆ, ಯುವರ್ ಒಬೀಡಿಯಂಟ್ ಸರ್ವೆಂಟ್ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ಸೊ ಇದೆಲ್ಲ ಅವರು ಎಷ್ಟು ಸಿಸ್ಟಮ್ ಹಂಗೆ ನಡ್ಸ್ಕೊಂಡ್ ಬಂದಿದ್ದಾರೆ ನೋಡಿ. ಅವಾಗ ನಾನು ಸರಿ, ಇದು ಒಳ್ಳೇದಾಯ್ತಪ್ಪ ದೇವ್ರೆ, ಏನೋ ನನ್ಗೂ ಒಂದು ಅದೃಷ್ಟ ಬಂತು ಲೈಫ್ ಅಲ್ಲಿ ಇದ್ದಿದ್ದೆ. ಎಸ್ ಅಂತ ಆಗ್ಲಿ, ಅವ್ರು ಒಪ್ಪಿದ್ರೆ ಸಂತೋಷ ತಗೊಳ್ತೀನಿ ಅಂತ. ಸೊ ಮೇ ತಿಂಗಳಲ್ಲಿ 1995 ಕರೆಕ್ಟ್. ಆವಾಗ ನೀವು ಬನ್ನಿ ಪ್ಯಾಲೇಸ್ಗೆ, ಆದ್ರೆ 4 ಜನ ಬರ್ಬೋದು, ನೀವು 3 ಜನ ನಿಮ್ ಜೊತೆಲಿ ಅಂತ ಇತ್ತು ಲೆಟರ್ ಅಲ್ಲಿ. ನಾನು ನನ್ನ ಮಿಸ್ಸಸ್ಸು 2 ಮಕ್ಳು ಹೋಗ್ಬಿಟ್ಟು ಮಹಾರಾಣಿಯವ್ರ ಹತ್ರ ಇದಕ್ಕೆ. ಅದು ಬಹಳ ಒಳ್ಳೆ ಪ್ರೊಸೀಜರ್ ಇದೆ, ಎವ್ರಿಥಿಂಗ್ ಸಿಸ್ಟಮ್ಯಾಟಿಕ್ ಆಗಿ. ನನಗ್ ಸರ್ಪ್ರೈಸ್ ಆಗಿದ್ದೇನು ಅಂದ್ರೆ, 100 ಜನದಲ್ಲಿ ಹಾನರ್ ಮಾಡುವಾಗ ನಾನೊಬ್ನೇ ಬ್ರೌನ್ ಇದ್ದಿದ್ದಲ್ಲಿ. ಇನ್ನೆಲ್ಲರೂ ಬಿಳಿಯರು. ಆಮೇಲೆ ಅದರಲ್ಲಿ ಮಿಲಿಟರಿನವ್ರು ಜಾಸ್ತಿ ಇದ್ರು ಎಲ್ಲ. ಸೊ ಏನೇನೋ ಈ ತರ ಅನೇಕ ಘಟನೆಗಳು ಆಗೋಗುತ್ತೆ ಲೈಫಲ್ಲಿ. ಸೊ ಅದು ಒಂದು ದೇವ್ರದ್ದು ನಮ್ಗೆ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಅಷ್ಟೇ. ನಮ್ ಕೈಲಿ ಏನಿಲ್ವಲ್ಲ. ಇಲ್ಲೇನಾಗುತ್ತೆ ಅಂದ್ರೆ ನಾವೇ ಬರ್ಕೋಬೇಕು. ನನಗೆ ಟೈಟಲ್ ಕೊಡಿ, ಇನ್ನೊಬ್ರ ಹತ್ರ ಹೇಳಿಸ್ಬೇಕು, ಅದೇನಿಲ್ಲ ದೇಶದಲ್ಲಿ. ಪುಣ್ಯಕ್ಕೆ ನಮಗ್ ಗೊತ್ತಿಲ್ದಂಗೆ ಇದೆಲ್ಲ ನಡೆದೋಗುತ್ತೆ ಇದಕ್ಕೇನೆ. ನಮಗೆ ಒಳ್ಳೆ ಉತ್ತಮ ಸೇವೆ ಮಾಡ್ತಾ ಇದ್ರೆ ಅಲ್ಲಿ ಚೆನ್ನಾಗಿ ಗುರುತಿಸ್ತಾರೆ ಅನ್ನೋದಾಯ್ತು. ಖಂಡಿತ. ಮೇಡಮ್ ಒಂದ್ ಸ್ವಲ್ಪ ತೋರಿಸ್ಬಿಡಿ, ಅವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯದ. ಇಲ್ಲೇ ಕೂತಿದ್ದಾರೆ ನೋಡಿ. ಅಲ್ಲ ಮೇಡಮ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಬರ್ತಾ ಇದೆ ಹಬ್ಬ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ತುಂಬಾ ಸಂತೋಷ. ತಮ್ಮನ್ನು ಕೂಡ ನೋಡಿದ್ದು ನಾವು ಯೂಟ್ಯೂಬ್ ಲೈವ್ ಅಲ್ಲಿ ನಮ್ಮ ಸ್ನೇಹಿತರ ಜೊತೆ ತಮ್ಮನ್ನ ಪರಿಚಯ ಮಾಡ್ಕೊಡೋಣ ಅನ್ನುವ ಉದ್ದೇಶದಿಂದ ಮಾಡಿದ್ವಿ. RS ಸೂರ್ಯನಾರಾಯಣ ಶೆಟ್ಟಿ ಅವರ ಯಶಸ್ಸಿನ ಹಿಂದೆ ನೀವಿದ್ದೀರಿ. ಆತರ ಎಲ್ಲ ಅವ್ರು ಕಷ್ಟಪಟ್ಟು ದುಡ್ದಿದ್ದಾರೆ ಅಲ್ವಾ. ಆದ್ರೆ ಅವ್ರೊಂದ್ ಮಾತು ಹೇಳಿದ್ರು ನನಗೆ, ನಾನು ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಮಕ್ಳ ಜವಾಬ್ದಾರಿನೆಲ್ಲ ನನ್ಗೊಂಚೂರು ಕೊಡ್ಲಿಲ್ಲ ಇವರು. ನೀವ್ ಅದನ್ನ ಚೆನ್ನಾಗಿ ನಿಭಾಯಿಸಿದ್ರಿ, ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಬಂದ್ಬಿಟ್ರು. ನೀವು ಈವನ್ ಆಫೀಸಿಗೆ ಕಾಲ್ ಮಾಡು ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ವಂತೆ, ಎಲ್ಲಿ ಜೊತೆ ಇರ್ತಾರ ಏನು ಅಂತ. ಅಪರೂಪ. ಎಷ್ಟು ಸರ್ ಸರ್ವಿಸ್ ಅಲ್ಲಿ ಮೇಡಮ್ ಕಾಲ್ ಮಾಡಿರೋದು ನಿಮ್ಗೆ? 2-3 ಸಲ ಮಾಡಿದಾರೆ ಅಷ್ಟೇ. 30 years 25-30 ವರ್ಷಕ್ಕೆ. ನಂದು ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ, ಆ ರೆಕಾರ್ಡ್ ಮಾಡಿದ್ದು ಅಂದ್ರೆ 30 ವರ್ಷದಲ್ಲಿ ಒಂದೇ ಒಂದು ದಿನಾನು ಆಫ್ ಸಿಕ್ ಆಗಿಲ್ಲ. ನಾನು ಆಬ್ಸೆಂಟ್ ಆಗಿಲ್ಲ. ಒಂದು ದಿನ ಏನಾಯ್ತು ಅಂದ್ರೆ, ಕ್ಲಿನಿಕ್ ಮಾಡ್ತಾ ಇದ್ದೆ. ನಮ್ ಕನ್ಸಲ್ಟೆಂಟ್ ನೆಕ್ಸ್ಟ್ ಡೋರ್ ಇದ್ರು. ನರ್ಸ್ ಬಂದ್ಬಿಟ್ಟು, ಡಾಕ್ಟರ್ ಶೆಟ್ಟಿ, ಯು ಡೋಂಟ್ ಲುಕ್ ಟುಡೇ ಲೈಕ್ ಲೈವ್ಲಿ ಆಗಿರ್ತೀನಿ, ತಮಾಷೆ ಮಾಡ್ತಿರ್ತೀನಿ ಇಲ್ಲ ಅಂತ. ಅವ್ರ ಬಂದ್ಬಿಟ್ಟು ನಮ್ ಕೊಲೆಗ್ ಬಂದು ಕೇಳಿದ್ರು, ಏನು ಯಾಕೆ ಅಂದ್ರೆ, ಇವತ್ತು ಏನೋ ಮೈ ಬೆಚ್ಚಗಿದೆ, ಐ ಆಮ್ ಬಿಟ್ ಟೈರ್ಡ್ ಅಷ್ಟೇ, ಏನು ಪರವಾಗಿಲ್ಲ ಅಂದ್ರೆ ಜಸ್ಟ್ ಗೋ ಹೋಮ್ ಅಂತ ಕಳ್ಸ್ಬಿಟ್ರು ನನ್ನ. ಅದು ಬಲವಂತವಾಗಿ ಕಳ್ಸಿರೋದು. ಅರ್ಧ ದಿನ ಅಷ್ಟೇ. ರೆಕಾರ್ಡ್ ಆಶ್ಚರ್ಯ ಆಗುತ್ತಲ್ಲ ಸರ್. ಏನ್ ಇದು ಕಾಯಕ ಯೋಗಿ ಅಂದ್ರೆ ನಿಮ್ಮಂತವ್ರೇನೆ. ಅಂದ್ರೆ ಕೆಲ್ಸ ಅದನ್ನ ಅಂದ್ರೆ ನೀವ್ ಅದನ್ನ ಪ್ರೀತಿಸ್ತಾ ಬಂದ್ರಿ, ಅದ್ ಕೆಲಸ ಅನ್ನಿಸ್ಕೊಳ್ಳೇ ಇಲ್ಲ. ಅದು ಬದುಕಿನ ಭಾಗ ಆಗೋಯ್ತು. ಹೌದು, ಲೈಫೇ ಅದಾಗೋಯ್ತು. ಆಮೇಲೆ ಇನ್ನೊಂದು ಇದಂದ್ರೆ, ಈಗ ನಾನು ಫಸ್ಟ್ ಇಲ್ಲಿಂದ ಹೋದಾಗ ಒಂದು ವಾರದಲ್ಲಿ 120 ಗಂಟೆ ಕೆಲಸ ಮಾಡ್ತಿದ್ದೆ.
ಇನ್ನೊಂದು ವಾರ 80 ಗಂಟೆ ಕೆಲಸ ಮಾಡ್ತಿದ್ದೆ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನನಗೆ ಎಕ್ಸ್ಟ್ರಾ ಕ್ಲೈಮ್ ಮಾಡ್ಬೋದಿತ್ತು. 30 years ಅಲ್ಲಿ ನಾನು ಒಂದೇ ಒಂದು ಪೌಂಡ್ ಎಕ್ಸ್ಟ್ರಾ ಕ್ಲೈಮ್ ಮಾಡಿಲ್ಲ. ರಾತ್ರಿ ಆಗ್ಲಿ, ಬೆಳಗಿನ ಜಾವ ಆಗ್ಲಿ, ಮಿಡ್ ನೈಟ್ ಆಗ್ಲಿ. ಯಾಕೆ ಕೊಡೋದೇ ಸಾಕು ಅಂತ. ಅಷ್ಟೇ ಸಾಕು, ಜೀವನ ಮಾಡ್ಬೋದಲ್ಲ. ಅದರಲ್ಲೇನೆ ಮಕ್ಕಳನ್ನ ಓದಿಸಿದ್ವಿ, ಮೊಮ್ಮಕ್ಕಳಾಗಿದ್ದಾರೆ, ಇನ್ನೇನ್ ಬೇಕಾಗುತ್ತಲ್ವಾ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಿದ್ರೆ ಇರ್ಬೋದು, ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ. ಡಾಕ್ಟರ್ ಆಗಿದ್ದಕ್ಕೆ ನನ್ನ ಒಂದು ಸರ್ವಿಸ್ ಕೊಟ್ಟಿದ್ದೀನಲ್ಲ ಸೊಸೈಟಿಗೆ ಅಂತ. ಈಗ ನೀವ್ ಹೇಳ್ದಂಗೆ ಚಂದ್ರ ನನ್ನ ಕಂಪ್ಲೀಟ್ ರಿಲೀವ್ ಮಾಡ್ಬಿಟ್ಲು ಮನೆ ಕೆಲಸದಿಂದ. ಅದರಿಂದ ನನ್ ಪುಣ್ಯ ಅಲ್ವಾ ನಮ್ಮ ಪ್ರೊಫೆಷನ್ ಕಂಟಿನ್ಯೂ ಮಾಡೋದಕ್ಕೆ. ಅದು ಏನ್ ಬೇಕಿದ್ರು ಅಚೀವ್ ಮಾಡಬಹುದಾಗಿತ್ತು. ಆದ್ರಿಂದ ನನಗೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇಟ್ಟಾಗ ಮಿನಿಸ್ಟರ್ ಕೇಳಿದ್ರು, ಡಾಕ್ಟ್ರೆ ಎಷ್ಟು ಜನಕ್ಕೆ ಹಾನರ್ ಬಂದಿದೆ ಕ್ವೀನ್ ಇಂದ ಅಂತ. ಆವಾಗ ನಾನು ಪ್ಯಾಲೇಸಿಗೆ ಬರ್ದೆ. ನನಗೆ ಆಶ್ಚರ್ಯವಾಗೋಯ್ತು, ಹೋಲ್ ಭಾರತ ದೇಶಕ್ಕೆ ನಾನೇ ಫಸ್ಟ್ MBE ಟೈಟಲ್ ತಗೊಂಡಿರೋದು ಮಹಾರಾಣಿಯವರಿಂದ. ಅದು ಇನ್ನೂ ಒಳ್ಳೇದಾಗೋಯ್ತು, ರೆಕಾರ್ಡ್ ಆಗೋಯ್ತು ನನ್ನ ಲೈಫಲ್ಲಿ. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ ಆಯ್ತು ಸರ್. ಇದೇ ರೀತಿಯ ಜೀವನೋತ್ಸಾಹವನ್ನ ತಾವು ಮುಂದುವರಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ. ಇನ್ನು ಹೀಗೆ ನಗ್ನಗ್ತಾ ಇರಿ, ನಮ್ ಜೊತೆ ಅವಾಗ ಬರ್ತಾ ಇರಿ, ಖಂಡಿತ ಮಾತಾಡ್ತಾ ಇರಿ, ಸಂಪರ್ಕದಲ್ಲಿರೋಣ. ನಿಮ್ಮೆಲ್ಲರಿಗೂ ಹಾರ್ದಿಕ ಇದು ಸಂಕ್ರಾಂತಿ. ಎಲ್ಲರನ್ನೂ ಸುಖವಾಗಿಟ್ಟಿರ್ಲಿ ಭಗವಂತ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಈಗ ಇಲ್ಲಿ ನಮ್ ಜೊತೆ ಒಬ್ರು ಯೋಗ ಶಿಕ್ಷಕಿ ಇದಾರೆ, ವಿಜಯಪುರದವ್ರು, ಇವರು ಬಿಜಾಪುರ. ನಿಮ್ ಮಾತ್ ಕೇಳಿ ಅವ್ರಿಗೆ ಏನ್ ಅನ್ನಿಸ್ತು ಅಂತ ಕೇಳ್ತೀನಿ, ನೋಡೋಣ. ಹೇಳ್ರಿ. ಖಂಡಿತ. ಯಾಕಂದ್ರೆ ಇವತ್ ಸರ್ ಎಷ್ಟು ಉತ್ಸಾಹ ಭರಿತ ಇದು ತಮ್ಮ ಜೀವನವನ್ನು ಕಳೆದಾರ ಅಂತ ಹೇಳಿದ್ರು. ಬಹಳ ತುಂಬಾ ಖುಷಿ ಅನಿಸ್ತು. ಆ ಮೇಡಮ್ ಅವರು ಸರ್ ನೋಡಿದ್ರ ತುಂಬಾ ಉತ್ಸಾಹ ಅನಿಸ್ತದೆ. ಯಾಕಂದ್ರ ಅಂದ್ರೆ ಒಂದು ಮಾದರಿ ಅವರು ಈ ದೇಶಕ್ಕಾಗಿ. ಅಂದ್ರೆ ಆ ದೇಶದಲ್ಲಿ ಇದ್ಕೊಂಡು ಮತ್ತಷ್ಟು ಸಾಧನೆ ಮಾಡಿ ಗುರುತಿಸಲ್ಪಟ್ಟಾರ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಏನಮ್ಮ ಇದೆಲ್ಲ ಆ ಭಗವಂತ ಆಶೀರ್ವಾದ ಅಲ್ಲ ನಮ್ಮ, ಇದೆಲ್ಲ ಆಶೀರ್ವಾದ ಅಷ್ಟೇ. ಹರಿಪ್ರಸಾದ್, ಥ್ಯಾಂಕ್ ಯು ನೇತ್ರಾವತಿ. ಹರಿಪ್ರಸಾದ್ ಅಂತ ಇವರು ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್. ಹರಿಪ್ರಸಾದ್ ಡಾಕ್ಟರ್ ಸೂರ್ಯನಾರಾಯಣ ಶೆಟ್ಟಿ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ಬಹಳ ಉತ್ಸಾಹ ಅನಿಸ್ತಿದೆ ಸರ್. ಇನ್ನೊಂದೇನಂತಂದ್ರೆ ಎಲಿಜಬೆತ್ ರಾಣಿ ಅವ್ರ ಹತ್ರ ಒಂದು ಆನರ್ ತಗೊಂಡ್ರಲ್ಲ ಸರ್, ಬಹಳ ಖುಷಿ ಅನಿಸುತ್ತೆ. ಇನ್ನೊಂದೇನಂತಂದ್ರೆ ಒಂದಿನ ರಜೆ ಹಾಕಿಲ್ವಲ್ಲ, ತಿಂಗಳು ರಜೆ ಹಾಕಿತ್ತು ನಾವು. ಒಂದೇನಂತ ನಿಮ್ಮಲ್ಲಿ ಕೇಳೋದೇನಂತಂದ್ರೆ ಸರ್, ನಮ್ಮಂತ ಯುವಕರಿಗೆ, ಈಗಿನ ಜನರೇಷನ್ಗೆ ಕೆಲಸದ ಮಹತ್ವ ಏನ್ ಹೇಳ್ತೀರ? ಕೆಲಸ ಹೆಂಗ್ ಮಾಡ್ಬೇಕು ನಾವು ಅಂತಂದ್ರೆ, ಅಷ್ಟು ಜನದಲ್ಲಿ ನೀವು ಒಂದು ಕೆಲಸ ಮಾಡಿರೋ ಒಂದು ಕಡೆ ಆದ್ರೆ, ನಮ್ಗೆ ಮಾತಾಡ್ತಾ ಇರುವಂತ ಗಮನಿಸಿರುವ ಒಂದು ನಿಮ್ ಕೆಲಸ, ಇನ್ನೊಂದು ಅವ್ರು ಕೊಟ್ಟಿರೋ ಹಾನರ್ ಅಂತಂದ್ರೆ ನೀವು ಕೆಲಸ ಮಾಡಿದ್ದಕ್ಕೆ ಅವ್ರು ಗುರುತಿಸಿದ್ದಾರೆ ಅಂತಂದ್ರೆ ನಮ್ ಕೆಲಸನ ಮಾಡ್ಕೊಂಡು ಹೋಗ್ಬೇಕಂತ. ಈಗಿನ ಜನರೇಷನ್ಗೆ ನೀವು ಆ ಒಂದು ವರ್ಕ್ ನ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ? ಒಂದು ತುಂಬಾ ಸಂತೋಷ. ನೀವು ಅಟ್ಲೀಸ್ಟ್ ಇದು ರೆಕಗ್ನಿಷನ್ ಇದೆಯಲ್ಲ, ಅಷ್ಟೇ. ನೈಸ್ ಆಫ್ ಯು. ಅಂದ್ರೆ ವರ್ಕ್, ಇಂಪಾರ್ಟೆನ್ಸ್ ಆಫ್ ವರ್ಕ್ ನಿಮ್ ಪ್ರಕಾರ ಏನು ಅಂತ ಅವ್ರ ಪ್ರಶ್ನೆ ಇದೆ. ಕೆಲಸ ಮಹತ್ವ ಅಂದ್ರೆ ಮಹತ್ವ ಅಂದ್ರೆ, ಈಗ ನಮ್ಮ ಪ್ರೊಫೆಷನ್ ನಲ್ಲಿ ನಂದು ಪ್ರಿನ್ಸಿಪಲ್ಸ್ ಏನು ಅಂದ್ರೆ, ನಾವು ಯಾವ ಪ್ರೊಫೆಷನ್ ನಲ್ಲಿ ಏನೆಲ್ಲ ಇರ್ಲಿ, ನಾವು ಅವ್ರವ್ರ ಉದ್ಯೋಗ ಮಾಡ್ತೀವಿ ಖಂಡಿತ ಅಲ್ವಾ. ಅದಕ್ಕೆ ಕಮಿಟ್ಮೆಂಟ್ ಇರ್ಬೇಕು, ಹಾನೆಸ್ಟಿ ಇರ್ಬೇಕು. ಈಗ ನಾನು ಸುಳ್ಳು ಹೇಳ್ಬಿಟ್ಟು ನಾನ್ ಚೆನ್ನಾಗಿಲ್ಲ ಇವತ್ತು ಅಂತ ಹೋಗ್ಬಿಡ್ಬೋದಿತ್ತಲ್ಲ. ನನ್ ಪ್ರಿನ್ಸಿಪಲ್ ಏನು ಅಂದ್ರೆ, ಮಿಡ್ ನೈಟ್ ಆಗ್ಲಿ ಯಾವಾಗ್ಲಿ, ಈಗ ಎದ್ದು ಬಿಟ್ಟು ಹೋಗಿ ನೋಡ್ಬಿಟ್ರೆ, ಸೀನಿಯರ್ ಡಾಕ್ಟರ್ ಆಗಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಎದ್ದೋಗ್ಬಿಟ್ರೆ, ಒಂದು ಜೀವ ಉಳಿಸಿದ್ರೆ ಎಷ್ಟು ಪ್ರೆಷಸ್ ಅಲ್ವಾ. ಬೇರೆ ಯಾವ್ದೋ ತಂದೆನೋ ತಾಯಿನೋ ಮೊಮ್ಮಗಳು ಯಾರೋ ಒಬ್ರು, ಅಷ್ಟೇ ಸಾಕು ನನಗೆ. ಏನು, ನನ್ನಿಂದ ಒಬ್ಬರನ್ನ ನಾನು ಬಹಳ ಪ್ರೊಸೀಜರ್ಸ್ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟೆ ಅಲ್ಲಿ. ಕಾರ್ಡಿಯಾಕ್ ಪೇಸಿಂಗ್ ಅಂತೆ, ಪೆರಿಟೋನಿಯಲ್ ಡಯಾಲಿಸಿಸ್ ಎಲ್ಲ. ನನಗೆ ಏನು ಅಂದ್ರೆ, ಅಲ್ಲಿ ಈಗ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ಅಲ್ಲಿನೂ ಒಂದ್ ಸ್ವಲ್ಪ ಸದರ ಅವ್ರಿಗೆ. ಬಹಳ ವೈಟ್ ಡಾಕ್ಟರ್ಸ್ ತಗೊಂತಿರ್ಲಿಲ್ಲ, ಯಾಕೆಂದ್ರೆ ಮುದುಕರಿಗೆ ನಾವಿನ್ನೇನ್ ಮಾಡಕ್ಕಾಗತ್ತೆ, ಹೆಂಗು 80-75 ಆಗಿದೆ ಅಂತಿದ್ರು. ಅದನ್ನ ನನಗೆ ಆ ತರ ವಯಸ್ಸು ಇಸ್ ನಥಿಂಗ್, ಇಟ್ಸ್ ಎ ಲೈಫ್, ಐ ಮಸ್ಟ್ ಸೇವ್ ದಟ್ ಲೈಫ್, ಅಷ್ಟೇ ಪ್ರಿನ್ಸಿಪಲ್ ಇಟ್ಕೊಂಡಿದ್ದು. ಅದಕ್ಕೆ ನನಗೆ 24 hours ನನ್ನ ವೈಫ್ ಸಪೋರ್ಟ್ ಇಂದ ಎಷ್ಟೋ ದಿನ ನಾನು ಯಾವಾಗ ಎದ್ದೋಗಿ ಬಂದಿದ್ದೀನಿ ಮನೆಗೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಹಂಗೆ ನಂದು ಅಂದ್ರೆ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ಕೆಲಸ ಮಾಡಿದೆ.
ಐ ನೆವರ್ ಎಕ್ಸ್ಪೆಕ್ಟೆಡ್ ರೆಕಗ್ನಿಷನ್ ಫ್ರಮ್ ಕ್ವೀನ್. ಅದು ಪುಣ್ಯ ಅಲ್ವಾ ನಂದು. ಅದು ಹೋಗ್ಬಿಟ್ಟು ಮಹಾರಾಣಿಯವ್ರ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಹೊರಗಡೆ ಹೋಗೋದೇ ಕಷ್ಟ ನೋಡಕ್ಕೆ. ಒಳಗಡೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ನನ್ನ ವೈಫು ಮಕ್ಕಳನ್ನ ಕರ್ಕೊಂಡು ಹೋಗಿದ್ನಲ್ಲ, ಆ ಕ್ವೀನ್ಗೆ ಹೇಳ್ಬಿಟ್ಟೆ, ನಾನು ಇವತ್ತಿನ ದಿನ ಭಗವಂತ ನಿನ್ನೇನು ಕೇಳಲ್ಲ, ನೀವು ರೆಕಗ್ನೈಸ್ ಮಾಡ್ಬಿಟ್ಟು ನನಗೆ ಟೈಟಲ್ ಕೊಡ್ತಿದ್ದೀರಲ್ಲ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಂತ. ಅದಕ್ಕಿಂತ ಏನ್ ಬೇಕು ನಮ್ ಲೈಫ್ ಅಲ್ಲಿ ಅಲ್ವಾ? ಇಟ್ಸ್ ನಾಟ್ ದಿ ಮನಿ. ಮಾಲತಿ ಮೇಡಮ್, ನಿಮ್ಮ ಭಾವನೆಗಳು? ತುಂಬಾ ಖುಷಿ ಆಯ್ತು ಸರ್. ಅವರ ಒಂದು ವೃತ್ತಿಪರತೆ ಮತ್ತೆ ಅವರ ಒಂದು ಕರ್ತವ್ಯ ನಿಷ್ಠೆ ಮತ್ತೆ ಅವರು ಸಮಯದ ಒಂದು ಯಾವುದೇ ನಿಗದಿ ಇಲ್ಲದೆ ಸೇವಾ ಮನೋಭಾವನೆ, ಅದು ಎಲ್ಲ ಮನುಷ್ಯರಿಗೆ ಸಿದ್ಧಿಸೋದಲ್ಲ ಸರ್. ಅದು ನೋಡಿ, ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ತಮ್ಮ ವೈಯಕ್ತಿಕ ಒಂದು ಸುಖಗಳನ್ನ, ಯಾಕೆಂದ್ರೆ ಈಗ ಮಧ್ಯದಲ್ಲಿ ಎದ್ದೋಗ್ಬೇಕಂದ್ರೆ ನಿದ್ದೆಯನ್ನ ತ್ಯಾಗ ಮಾಡಿ ಹೋಗ್ಬೇಕು, ಅದ್ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅವ್ರು ಮಾಡುವಂತ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚಿನ ಹಣವನ್ನ ಪಡೆಯಬಹುದಾಗಿತ್ತು, ಅದನ್ನು ಸಹ ಅವ್ರು ತೆಗೆದುಕೊಂಡಿಲ್ಲ. ಅವರ ಒಂದು ವೃತ್ತಿ ಬದುಕಲ್ಲಿ ಯಾವಾಗ್ಲೂ ಅವರು ಸೇವೆಯನ್ನ ಮುಖ್ಯ ಗುರಿಯಾಗಿ ಇಟ್ಕೊಂಡಿದ್ರು. ಆ ಒಂದು ತೃಪ್ತಿ ಅವ್ರಿಗೆ ಹೆಚ್ಚಾಗಿ ತರ್ತಾ ಇತ್ತು. ಅವ್ರ ಪರಿಚಯ ಮಾಡ್ಕೊಟ್ಟಿದ್ ನಮ್ಗೆ ಎಷ್ಟು ಖುಷಿ ಆಯ್ತಂದ್ರೆ, ನಮ್ಮ ಒಂದು ಕರ್ತವ್ಯದಲ್ಲೂ ನಾವು ಯಾವ ರೀತಿ ಪ್ರಾಮಾಣಿಕತೆಯಿಂದ ನಮ್ಮನ್ನ ನಾವು ತೊಡಸ್ಕೋಬೇಕು, ನಮ್ಮ ವೃತ್ತಿಪರತೆಯ ಒಂದು ಏನೇನ್ ಜಾಬ್ ಚಾರ್ಟ್ ಇದೆಯೋ ಅದನ್ನ ನಿಯಮಗಳಿಗೆ ತಕ್ಕಂಗೆ ಹೆಚ್ಚಿನ ಒಂದು ನಮ್ಮನ್ನ ನಾವು ಸಮರ್ಪಣೆ ಮಾಡಿ ನಾವು ಕೆಲಸ ಮಾಡ್ಬೇಕು ಅನ್ನುವಂತ ಒಂದು ಪ್ರೇರಣೆ ಆಯ್ತು. ಇಂಥ ಅವಕಾಶಗಳು JP ಸರ್ ಇಂದಾನೇ ನಮ್ಗೆ ಲಭಿಸುತ್ತೆ. ಅದರಿಂದ ಮೊದಲಿಗೆ JP ಸರ್ಗೆ ಧನ್ಯವಾದಗಳು. ನಂತರ ನಿಮ್ಮಂತ ಒಂದು ಮಹಾನುಭಾವರ ಒಂದು ಪರಿಚಯ ಆಗಿದೆ, ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ರಮೇಶ್, ನಿಮ್ಮ ಭಾವನೆ? ಸರ್ ನಮಸ್ತೆ. ಇಂಗ್ಲೆಂಡಿನ ಮಹಾರಾಣಿಯವರಿಂದ ಪದಕ ಪಡೆದು ನಮ್ಮ ದೇಶದ ಕೀರ್ತಿಯನ್ನು ಇಮ್ಮಡಿಗೊಳಿಸಿರಿ ಅಂತ ಹೇಳ್ಬೋದು. ನೀವು ಯಾವುದೇ ಸಮಯದ ಅರಿವಿಲ್ದನೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅನ್ನೋ ತತ್ವಕ್ಕೆ ನೀವು ಹೇಳಿ ಮಾಡಿಸ್ದಂಗಿದ್ದೀರಿ ಸರ್. ಅದು ಅಲ್ದನೆ ನೀವು ಏನೇ ಮಾಡಿದ್ನವ್ರು ನನ್ನಿಂದ ಆಗಿಲ್ಲ, ನಮ್ಮ ಪತ್ನಿಯವರ ಸಹಕಾರನೂ ಇದೆ ಅನ್ನೋದನ್ನ ಒತ್ತಿ ಹೇಳ್ತಿದ್ದೀರಿ. ಅದರಿಂದ ಗೊತ್ತಾಗುತ್ತೆ ಸರ್ ನಿಮ್ಮ ಹೃದಯ ವಿಶಾಲತೆ ಎಂತದ್ದು ಅನ್ನೋದು. 87ರಲ್ಲೂ ಈಗಿನ ಯುವಕರಿಗಿಂತಲೂ ಚೆನ್ನಾಗಿ ಉತ್ಸಾಹವನ್ನು ಹೊಂದಿದ್ದೀರಿ ಸರ್. ಮತ್ತೆ ನಿಮ್ಮ ಮಾತುಗಳಲ್ಲೂ ಕೂಡ ಒಂದು ನಿಖರತೆ, ಸ್ಪಷ್ಟತೆ ಚೆನ್ನಾಗೇ ಇದೆ ಸರ್. ನೀವು ಮಾತನಾಡೋ ಶೈಲಿ ತುಂಬಾ ಇಷ್ಟ ಆಯ್ತು ಸರ್. ನಿಮ್ಮೆಲ್ಲರ ಒಂದು ಪ್ರೀತಿ, ಅದಕ್ಕಿಂತ ನನ್ಗೆ ಇನ್ನೇನ್ ಬೇಕು ಹೇಳಿ ಜೀವನದಲ್ಲಿ ಅಲ್ವಾ? ನಿಮ್ಮ ಒಂದು ಪ್ರೀತಿ, ಇದು ಅಷ್ಟೇ ಬೇಕಿರೋದು. ನಮ್ಮ ಮನಃಶಾಂತಿ, ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಲೈಫ್ ಅಲ್ಲಿ. ಅದು ಎಲ್ಲ ಇವತ್ತು ಕೊಡಿಸ್ದಂಗ ಆಯ್ತು ದೇವ್ರು ಜಯಪ್ರಕಾಶ್ ಅವರು. ಕಟ್ಟೇರಿ ಸ್ವಾಮಿ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಈ ಒಂದು ನಾವು ಈ ವಯಸ್ಸಿನಲ್ಲಿ ಒಂದು ಉತ್ಸಾಹ ನೋಡ್ಬೇಕಂದ್ರೆ ಅದು ನಿಮ್ಮ ಒಂದು ಕೆಲಸದ ಇದ್ರ ಮೇಲೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಅಷ್ಟು ತುಂಬಾ ಚೆನ್ನಾಗಿ ಕುಳಿತುಕೊಂಡು ನಗ್ತಾ ನೀವು ಮಾತಾಡ್ತಾ ಇದ್ರಲ್ಲ, ಇವತ್ತು ಅಷ್ಟು ನಿಮ್ಮ ಜೀವನದಲ್ಲಿ ದೇವರು ಆ ಭಾಗ್ಯನ ಇವತ್ತು ನಿಮ್ಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ತಾವ್ ಹೇಳಿದ್ರಿ, ಯಾಕಂದ್ರೆ ನನ್ಗೆ ದುಡ್ಡು ಮುಖ್ಯ ಅಲ್ಲ, ನನ್ನ ಒಂದು ಸೇವೆ, ಸಮಾಜ ಸೇವೆ ತುಂಬಾ ಮುಖ್ಯ ಆಗ್ತದೆ ಅಂತೇಳಿ ಆ ದೇವ್ರು ನಿಮ್ಗೆ ಆ ಸೇವೆನ ಅದು ನಿಮಗೆ ಒದಗಿಸಿದಾನಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಾವು ಊಟ ಮಾಡಕ್ಕೆ ಎಷ್ಟು ಬೇಕು, ನಾವು ಊಟ ಎಷ್ಟು ಮಾಡ್ತೀವಿ, ನಾವು ಮಲ್ಗಕ್ಕೆ ಎಷ್ಟು ಜಾಗ ಬೇಕು, ಅದು ತುಂಬಾ ಮುಖ್ಯ ಆಗ್ತದೆ. ಅದರಲ್ಲಿ ನಾವು ನಿಮ್ಮ ಮುಖಾಂತರ ಅದನ್ನ ನಾವು ಕಂಡ್ಕೊಂಡ್ವಿ. ಹಾಗೆ ನಿಮ್ಮಂತ ಸ್ಫೂರ್ತಿ, ನಿಮ್ಮಂತರದ್ದು ನಮ್ಗೆ ಆಶೀರ್ವಾದ ನಮ್ಗೆಲ್ಲ ಬೇಕು ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟ. ಹಾಗೆ ನಮ್ಮ JP ಸರ್ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಧನ್ಯವಾದ. ಎಸ್, ಥ್ಯಾಂಕ್ ಯು ಡಾಕ್ಟರ್ RS ಸೂರ್ಯನಾರಾಯಣ ಶೆಟ್ಟರು. ಹೀಗೆ ಸೇವೆ ಮುಂದುವರಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಸ್ ಸರ್, ನಮ್ಮ ವೀಕ್ಷಕರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ಕೊನೆಯ ಸಂದೇಶವಾಗಿ? ಈಗ ನಾವು ಪ್ರತಿಯೊಬ್ಬ ವ್ಯಕ್ತಿನೂ ಅವರವರ ಪ್ರೊಫೆಷನಲ್ಲಿ ಡೆಡಿಕೇಶನ್ ಇಟ್ಟು ಕೆಲಸ ಮಾಡಿದ್ರೆ ಖಂಡಿತ ನಾವು ಮುಂದುವರಿತೀವಿ, ಮುಂದಕ್ಕೆ ಹೋಗ್ತೀವಿ ಅನ್ನೋದು ನಿಮ್ ಬುಕ್ಗಳಲ್ಲಿ ಓದಿದ್ರೆ ಸಾಕಾಗತ್ತಲ್ವಾ? ದಾರಿ ಹೆಂಗ್ ನೀವು ಒಂದೇ ಮಾತು ಹೇಳಿದ್ರೆ, ನನಗೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಮನೇಲಿ ಮಾತಾಡಿದ್ಮೇಲೆ
ನಾನ್ ಕೇಳ್ದೆ ಹಾ. ಜಯಪ್ರಕಾಶ್ ಅವ್ರೆ ಏನು ಬರ್ಕೊಂಬರ್ಲಿ ಏನು ಹೆಂಗ್ ಮಾಡ್ಲಿ, ನಾನು ಎಂದು ಕ್ಯಾಮ್ರಾದ ಮುಂದೆ Okay. ಕೂತಿಲ್ವಲ್ಲ ಅಂದೆ. ಹಾ. ಅದಕ್ ನೀವೇನ್ ಹೇಳಿದ್ರಿ, ಸರ್ ಸೀದಾ ಬಂದ್ಬಿಡಿ, ಈಗ ಹೇಳಿದ ಕ್ವಶನ್ ಕೇಳಿತೀನಿ ಹೇಳ್ಬಿಡಿ ನೀವು ಅಂತ. ಆ ಧೈರ್ಯ ಕೊಟ್ರಲ್ಲ, ಆ ಧೈರ್ಯದಿಂದ ನಾನು ಇವತ್ತು ಇದ್ರ ಮುಂದೆ ಮಾತಾಡ್ತಿದ್ದೀನಿ. ಅದು ನನ್ ಜೀವನನೇ ಚೇಂಜ್ ಆಗೋಗಿತ್ತಲ್ವಾ. ಹೌದು. ಇಂಗ್ಲೆಂಡ್ಗೆ ಹೋದ್ರು ಅಷ್ಟೇ, ದೇವಸ್ಥಾನಕ್ಕಾಗಿ ಬಹಳ ಕಷ್ಟ ಬಿದ್ದು ದೇವಸ್ಥಾನ ಕಟ್ಸಿದ್ವಿ ಎಲ್ಲರೂ ಸೇರಿ. ಸೊ ನಮ್ ಕೈಲಾದಷ್ಟು ನಮ್ಮ ಕಲ್ಚರು ಸಿವಿಲೈಸೇಷನ್ ಎಲ್ಲ ಅಲ್ಗೂ ತಗೊಂಡೋಗಿದ್ದೀವಿ, ಖಂಡಿತ ತಗೊಂಡೋಗಿದ್ದೀವಿ. ಎಸ್ ಸರ್, ನಿಮ್ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್.